ಎಸ್ಡಿಪಿಐ ಮುಖಂಡ ಅಶ್ರಫ್ ಕಲಾಯಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಆರೋಪಿ ಬಜರಂಗ ದಳದ ಮುಖಂಡ ಭರತ್ ಕುಂಡೇಲ್ನನ್ನ ಈಗ ಬಂಧಿಸಲಾಗಿದೆ. ಬಜರಂಗ ದಳದ ಪುತ್ತೂರು ವಿಭಾಗದ ಸಹ ಸಂಚಾಲಕರಾಗಿರುವಂತಹ ಭರತ್ ವಿರುದ್ಧ ಅಶ್ರಫ್ ಅವರನ್ನ ಹತ್ಯೆಗೈದಿರುವಂತಹ ಆರೋಪ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಹಂತದಲ್ಲಿ ದಕ್ಷಿಣ ಕನ್ನಡದ ಬಹುತೇಕ ತಾಲೂಕುಗಳಲ್ಲಿ ಈಗಲೂ ಕೂಡ ನಿಷೇಧಾಜ್ಞೆ ಜಾರಿಯಲ್ಲಿದೆ. ಅಂದ್ರೆ ಅಷ್ಟರ ಮಟ್ಟಿಗೆ ಇದು ಒಂದು ಹಂತದಲ್ಲಿ ಗಲಾಟೆಗೆ ಕಾರಣ ಆಗಬಹುದು ಅಂತ ಹೇಳಿ ಆತಂಕಕ್ಕೆ ಕಾರಣ ಆಗಿದ್ದಂತಹ ಒಂದು ಪ್ರಕರಣ ಆಗಿತ್ತು. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಅಶ್ರಫ್ ಅವರನ್ನ ಹತ್ಯೆಗೈದಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಓರ್ವ ಪ್ರಮುಖ ಆರೋಪಿಯನ್ನ ಬಂಧಿಸಲಾಗಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಪೊಲೀಸರು ಕೈಗೆತ್ತಿಕೊಂಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಭರತ್ನನ್ನ ಬಂಧಿಸಲಾಗಿದೆ. ಬಜರಂಗ ದಳದ ಕಾರ್ಯಕರ್ತರ ಈತ. ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಬೆಂಜನ ಪದವಿನ ಬಳಿ ಜೂನ್ 21ರಂದು ಅಶ್ರಫ್ರನ್ನ ಹತ್ಯೆಗೈಯಲಾಗಿತ್ತು. ಬೈಕ್ನಲ್ಲಿ ಬಂದಿದ್ದಂತಹ ಗುಂಪೊಂದು ಕೊಲೆಗೈದು ಪರಾರಿಯಾಗಿತ್ತು ಅಂತ ಹೇಳಿ ಪ್ರಾಥಮಿಕ ತನಿಖಾ ಸಂದರ್ಭದಲ್ಲಿ ತಿಳಿದು ಬಂದಿದ್ದಂತಹ ವಿಚಾರ. ಆ ಕೊಲೆ ಆದಂತಹ ಸಂದರ್ಭದಿಂದನೂ ಕೂಡ ಈ ಕೊಲೆ ಪ್ರಕರಣದ ಹಿಂದೆ ಬಜರಂಗ ದಳದ ಕೈವಾಡ ಇದೆ. ಅದರಲ್ಲೂ ಕೂಡ ಬಜರಂಗ ದಳದ ಮುಖಂಡ ಭರತ್ ಕುಂಡೇಲ್ ಆತನೇ ಈ ರೀತಿಯಾದಂತಹ ಒಂದು ಕೊಲೆ ಮಾಡಿರುವಂತಹ ಪ್ರಕರಣದ ಹಿಂದಿನ ಮಾಸ್ಟರ್ ಮೈಂಡ್. ಆತ ಕೂಡ ಇದರಲ್ಲಿ ಭಾಗಿಯಾಗಿದ್ದಾನೆ ಅನ್ನುವಂತಹ ಆರೋಪಗಳು ಕೇಳಿ ಬರ್ತಾ ಇತ್ತು. ಇನ್ನು ಭರತ್ ಇವರು ಬಜರಂಗ ದಳದ ಪುತ್ತೂರು ವಿಭಾಗದ ಸಹ ಸಂಚಾಲಕ. ಇದೀಗ ಭರತ್ನನ್ನ ವಶಕ್ಕೆ ಪಡೆಯಲಾಗಿದೆ ಅಂತ ಹೇಳಿ ತಿಳಿದು ಬಂದಿದೆ. ಹಾಗೆ ಇದು ಮೊದಲೇ ಹೇಳಿದಾಗೆ ಪುತ್ತೂರು ತಾಲೂಕಿನ ಬೆಂಜನ ಪದವು ಬಳಿ ಜೂನ್ 21ರಂದು ನಡೆದಂತಹ ಒಂದು ಪ್ರಕರಣ ಆಗಿತ್ತು. ಅಶ್ರಫ್ ಅನ್ನುವಂಥವ್ರನ್ನ ಹತ್ಯೆಗೈಯಲಾಗಿತ್ತು. ಇದೀಗ ಈ ಎಸ್ಡಿಪಿಐ ಮುಖಂಡ ಅಶ್ರಫ್ ಕಲಾಯಿ ಹತ್ಯೆಗೈದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭರತ್ ಕುಂಡೇಲ್ನನ್ನ ವಶಕ್ಕೆ ಪಡೆಯಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪೃಥ್ವಿರಾಜ್. ಪೃಥ್ವಿ, ಏನ್ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ? ಪೃಥ್ವಿ, ಒಂದು ಹಂತದಲ್ಲಿ ತನಿಖೆ ಸಾಗ್ತಾ ಇದೆ, ಜೊತೆಗೆ ಭರತ್ ಕುಂಡೇಲ್ನನ್ನ ವಶಕ್ಕೆ ಪಡೆದಿರುವಂತಹ ಈ ಸಂದರ್ಭದಲ್ಲಿ ಏನ್ ಡೀಟೇಲ್ಸ್ ಲಭ್ಯ ಆಗಿದೆ ಪೃಥ್ವಿ? ಮಲ್ತೇಶ್, ಏನು ತಲೆಮರೆಸಿಕೊಂಡೆ ಅಂತ ಭರತ್ ಕುಂಡೇಲ್ನನ್ನ ಇಂದು ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿರೋಂಥದ್ದು. ಒಟ್ಟಾರೆ ಪ್ರಕರಣ ನೋಡೋದಾದ್ರೆ ಏನು ಎಸ್ಡಿಪಿಐ ಮುಖಂಡ ಅಶ್ರಫ್ ಕಲಾಯಿ ಕೊಲೆ ಪ್ರಕರಣದ ಮಾಸ್ಟರ್ ಮೈಂಡ್ ಈತ ಭರತ್ ಕುಂಡೇಲು. ಅದೇ ಈತ ಬಜರಂಗ ದಳದ ಪುತ್ತೂರು ವಿಭಾಗದ ಸಹ ಸಂಚಾಲಕನಾಗಿ ಕೂಡ ಒಂದು ಕಾರ್ಯನಿರ್ವಹಿಸ್ತಾ ಇದ್ದಿದ್ದು. ಮತ್ತೆ ಈತ ರೌಡಿ ಶೀಟರ್ ಕೂಡ ಹೌದು. ಕೆಲವು ಪ್ರಕರಣಗಳಲ್ಲಿ ಭಾಗಿಯಾಗಿ ಈತನ ವಿರುದ್ಧ ಒಂದು ರೌಡಿ ಶೀಟ್ ಕೂಡ ಓಪನ್ ಆಗಿತ್ತು. ಸೊ ಈತನ ಮೇಲೆ ರೌಡಿ ಶೀಟ್ ಇದೆ ಅಂತ ಹೇಳಿ ಈತ ಯಾವಾಗ ತಲೆಮರೆಸ್ಕೊಳ್ತಾನೆ, ಅದಾದ ನಂತರ ಈತನ ಹಿನ್ನೆಲೆಯನ್ನು ನೋಡುವಾಗ ಪೊಲೀಸರಿಗೆ ಗೊತ್ತಾಗಿರುವಂತದ್ದು 14 ಕೇಸ್ಗಳಿಗಿಂತ ಹೆಚ್ಚು ಕೇಸ್ ಇದೆ. ಸೊ ಈತನೊಬ್ಬ ರೌಡಿ ಶೀಟರ್ ಅಂತ ಗೊತ್ತಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರು ಒಂದು ಕಾರ್ಯಾಚರಣೆಯನ್ನ ಮಾಡಿ ಈತನನ್ನ ಹಿಡಿದಿರೋ ಅಂತದ್ದು. ಸೊ ಇಲ್ಲಿ ಪ್ರಮುಖವಾಗಿ ಇನ್ನೊಂದು ಅಂಶವನ್ನ ಗಮನಿಸಬೇಕಾಗತ್ತೆ. ಏನಂದ್ರೆ ಕಲ್ಲಡ್ಕ ಗಲಭೆ ಕೋಮು ಘರ್ಷಣೆಗೆ ಸಂಬಂಧಪಟ್ಟಾಗೆ ಕಲ್ಲಡ್ಕ ಪ್ರಭಾಕರ್ ಭಟ್ RSS ಮುಖಂಡರೇನಿದ್ದಾರೆ ಅವರು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದಾಗ ಈತ ಕೂಡ ಭರತ್ ಕುಂಡೇಲ್ ಕೂಡ ಅವರ ಜೊತೆ ಒಂದು ಸ್ಟೇಜ್ ನ ಶೇರ್ ಮಾಡ್ಕೊಂಡಿರ್ತಾನೆ. ಮತ್ತೆ ಅವರ ಒಟ್ಟಿಗೆ ಪ್ರೆಸ್ ಮೀಟ್ ಅಲ್ಲಿ ಕೂತ್ಕೊಂಡಿರ್ತಾನೆ. ಸೊ ಇವರು ಹಿಂದೂ ಪರ ಮುಖಂಡ ಅಂತ ಹೇಳಿ ಈಗ ಎಲ್ಲಾ ಕಡೆ ಗೊತ್ತಾಗಿರೋ ಅಂತದ್ದು. ಮತ್ತೆ RSS ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ಗೂ ಅವರಿಗೂ ಕೂಡ ಒಂದು ಮುಜುಗರದ ಸಂಗತಿಯಾಗಿದೆ ಈತನ ಒಂದು ಈ ಕೃತ್ಯ ಹಿನ್ನೆಲೆಯಲ್ಲಿ. ಸೊ ಇನ್ನು ಈ ಪ್ರಕರಣದಲ್ಲಿ ಈತ ಮಾಸ್ಟರ್ ಮೈಂಡ್, ಈತನ ಜೊತೆ ಇನ್ನು 7 ಜನ ಸೇರಿ ಈ ಒಂದು ಕೃತ್ಯವನ್ನ ನಡೆಸಿರ್ತಾರೆ. ಅದರಲ್ಲಿ ಏನು ಈಗ ಬಂಧಿತನಾಗಿರುವಂತಹ ಭರತ್ ಕುಂಡೇಲ್ ಮತ್ತೆ ಕಳೆದ ಒಂದು ವಾರದ ಹಿಂದೆ ಬಂಧಿತನಂತ ದಿವ್ಯರಾಜ್ ಶೆಟ್ಟಿ, ಇವರಿಬ್ರು ಮಾಸ್ಟರ್ ಮೈಂಡ್ ಆಗಿರ್ತಾರೆ. ಇವರೊಟ್ಟಿಗೆ ಇನ್ನ 6 ಜನ ಈ ಒಂದು ಕೃತ್ಯಕ್ಕೆ ಕೈ ಜೋಡಿಸಿರ್ತಾರೆ. ಸದ್ಯಕ್ಕೆ ಆ 7 ಜನರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ರು. ಆದ್ರೆ ಏನು ಭರತ್ ಕುಂಡೇಲ್ ಪೊಲೀಸರಿಗೆ ಸೆಲ್ಲೆಯನ್ನು ತಿಳಿಸ್ಕೊಂಡು ಮತ್ತೆ ತನ್ನ ಮೊಬೈಲ್ ಎಲ್ಲನ್ನು ಸ್ವಿಚ್ ಆಫ್ ಮಾಡ್ಕೊಂಡು ಓಡಾಡ್ಕೊಂಡಿದ್ದ. ಸದ್ಯ IGP ನೇತೃತ್ವದಲ್ಲಿ ಕೆಲವು ತಂಡಗಳನ್ನ ರಚನೆ ಮಾಡಿ ಈ ಒಂದು ಭರತ್ ಕುಂಡೇಲ್ನ ಅರೆಸ್ಟ್ ಮಾಡ್ಲಿಕ್ಕೆ ಒಂದು ಒಂದು ಕಾರ್ಯಾಚರಣೆಯನ್ನ ಮಾಡಿದ್ರು. ಸೊ ಈ ಕಾರ್ಯಾಚರಣೆ ವೇಳೆ ಇಂದು ಬೆಳಗ್ಗೆ ಅರೆಸ್ಟ್ ಆಗಿರೋಂಥದ್ದು. ಪೊಲೀಸರು ಈತನ ಅರೆಸ್ಟ್ ಅನ್ನ ಸದ್ಯ ಈಗ ಒಂದು ಗಂಟೆಗಳ ಮುಂಚೆ ಡಿಸ್ಕ್ಲೋಸ್ ಮಾಡಿರೋಂಥದ್ದು. ಮತ್ತೆ ಧನ್ಯವಾದ ಪೃಥ್ವಿರಾಜ್.